ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ PGCET 2025 ಸ್ಟೂಡೆಂಟ್ಸ್ಗೆ ಕನ್ಫರ್ಮೇಷನ್ ಸ್ಲಿಪ್ ಬಗ್ಗೆ ಒಂದು ಅಪ್ಡೇಟನ್ನು ಕೊಡ್ತೀನಿ. ಆ್ಯಂಡ್ ಹಾಗೇನೂ ಸಹ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಪೇಮೆಂಟನ್ನು ಮಾಡಿದ್ದೀವಿ, ಆದ್ರೂ ಸಹ ಪೇಮೆಂಟ್ ಡೀಟೇಲ್ಸು ಸಕ್ಸಸ್ ಅಂತ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಲಾರಿಫಿಕೇಷನನ್ನು ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನನಗೆ ಇತ್ತೀಚೆಗೆ ಬಂದಂತಹ ಸಾಕಷ್ಟು ಕಮೆಂಟ್ಸ್ ಏನು ಅಂತಂದರೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಿಲ್ಲ, ಕನ್ಫರ್ಮೇಷನ್ ಸ್ಲಿಪ್ ಆಪ್ಷನ್ನೇ ತೋರಿಸಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಮೊದಲಿಗೆ ಕನ್ಫರ್ಮೇಷನ್ ಸ್ಲಿಪ್ ಅಂದರೆ ಏನು, ಕನ್ಫರ್ಮೇಷನ್ ಸ್ಲಿಪ್ಪನ್ನು ಯಾರು ಡೌನ್ಲೋಡ್ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗುತ್ತೆ. ಸೊ ಮೊದಲಿಗೆ ನೋಡಿ, ಕನ್ಫರ್ಮೇಷನ್ ಸ್ಲಿಪ್ ಬಂದುಬಿಟ್ಟು ಈಗ ನೀವು ಚಾಯ್ಸ್ ಎಂಟ್ರಿಯನ್ನು ಮಾಡಿದ್ದೀರಾ. ಚಾಯ್ಸ್ ಎಂಟ್ರಿ ಮಾಡಿದ್ಮೇಲೆ ಚಾಯ್ಸ್ 1 ಯಾರು ಸೆಲೆಕ್ಟ್ ಮಾಡಿರ್ತಾರೆ, ಓನ್ಲಿ ಚಾಯ್ಸ್ 1, ಓಕೆನಾ. ಚಾಯ್ಸ್ 1 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸು ಯಾರಾದರೆ ಪೇಮೆಂಟನ್ನು ಮಾಡಿರ್ತಾರೆ, ಒಂದು ಚಲನ್ ಡೌನ್ಲೋಡ್ ಮಾಡ್ಕೊಂಡಾಗಲಿ ಅಥವಾ ಆನ್ಲೈನಲ್ಲಾಗಲಿ ಪೇಮೆಂಟನ್ನು ಕಂಪ್ಲೀಟ್ ಮಾಡಿ ಅವ್ರದ್ದು ಪೇಮೆಂಟ್ ಸಕ್ಸಸ್ ಆಗಿದ್ದ ಆದಮೇಲೆ ಅವರು ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಸೊ ಚಾಯ್ಸ್ 1 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ ಮಾತ್ರ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಅದನ್ನು ಬಿಟ್ಟರೆ ಚಾಯ್ಸ್ 2 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಆದರೆ ತೋರಿಸೋದಿಲ್ಲ. ಯಾಕೆ ಅಂತ ಅಂದರೆ ಸಿಂಪಲ್ ರೀಸನ್ ಹೇಳ್ತೀನಿ ನೋಡಿ. ಈಗ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋಂಥವ್ರು ಒಂದು ಪೇಮೆಂಟ್ ಫೀಸನ್ನು ಕಟ್ಟಿರ್ತಾರೆ. ಆ್ಯಂಡ್ ಹಾಗೇನು ಸಹ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸನ್ನು ಸಹ ಫೀಸನ್ನು ಕಟ್ಟಿರ್ತಾರೆ. ಬಟ್ ಇಲ್ಲೇನು ಅಂತ ಅಂದರೆ, ಇಲ್ಲಿ ಕೇವಲ ಚಾಯ್ಸ್ 1 ಸೆಲೆಕ್ಟ್ ಮಾಡಿರುವಂಥ ಸ್ಟೂಡೆಂಟ್ಸ್ ಮಾತ್ರ ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ತಗೊಂಡೋಗಿ ಸಬ್ಮಿಟ್ ಮಾಡಬೇಕು, ರಿಪೋರ್ಟ್ ಆದರೆ ಮಾಡಬೇಕಾಗುತ್ತೆ. ಯಾವಾಗ ನೀವು ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು ಅಂಥ ಟೈಮಲ್ಲಿ ನಿಮ್ಮ ಹತ್ರ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಸಹ ಇರಬೇಕಾಗುತ್ತೆ. ಕನ್ಫರ್ಮೇಷನ್ ಸ್ಲಿಪ್ಪು ಅದರಲ್ಲಿ ಇನ್ಕ್ಲೂಡ್ ಇರುತ್ತೆ. ಸೊ ಹಾಗಾಗಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ ಕನ್ಫರ್ಮೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡ್ಕೋಬೇಕು. ಕನ್ಫರ್ಮೇಷನ್ ಸ್ಲಿಪ್ಪಲ್ಲಿ ಜಸ್ಟ್ ಡೀಟೇಲ್ಸ್ ಏನಿರುತ್ತೆ ಅಂತಂದರೆ ನಿಮ್ಮ ನೇಮು, ಕಾಲೇಜ್ ಯಾವುದು, ಕೋರ್ಸ್ ಅಲಾಟ್ ಆಗಿರೋದೇನು, ಆ್ಯಂಡ್ ಹಾಗೇನು ಸಹ ಡಾಕ್ಯುಮೆಂಟ್ಸ್ ಏನು ರಿಕ್ವೈರ್ ಬೇಕು ಅನ್ನೋಂಥದ್ದು ಇರುತ್ತೆ. ಕನ್ಫರ್ಮೇಷನ್ ಸ್ಲಿಪ್ಪು ಕಂಪಲ್ಸರಿ ನಿಮಗೆ ಬೇಕೇ ಬೇಕು ಕಾಲೇಜ್ಗೆ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡೋದಕ್ಕೆ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಚಾಯ್ಸ್ 2 ಸೆಲೆಕ್ಟ್ ಮಾಡಿ ಫೀಸ್ ಪೇಮೆಂಟ್ ಮಾಡಿರೋಂಥವ್ರು ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಿಲ್ಲ, ಕನ್ಫರ್ಮೇಷನ್ ಸ್ಲಿಪ್ ಆಪ್ಷನ್ ತೋರಿಸಿಲ್ಲ, ನಮ್ದೇನಾದರೂ ಫೀಸ್ ಸಕ್ಸಸ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಯಾರು ಭಯ ಪಡೋಂಥ ಅವಶ್ಯಕತೆ ಇಲ್ಲ. ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸು ಜಸ್ಟ್ ಏನು ಮಾಡ್ತೀರಾ ಅಂತ ಅಂದ್ರೆ, ಮೊದಲಿಗೆ ನೀವು ನಿಮ್ಮ ಒಂದು ಪೇಮೆಂಟ್ ಆಗಿದೆ ಅಲ್ವಾ, ಪೇಮೆಂಟ್ ಡೀಟೇಲ್ಸ್ ಎಲ್ಲ ಸಕ್ಸಸ್ ಆಗಿರುತ್ತೆ. ಸೊ ಸಕ್ಸಸ್ ಆಗಿರೋದು ಒಂದು ಸ್ಕ್ರೀನ್ಶಾಟ್ ತಗೊಂಡಿರಿ, ಇಲ್ಲ ಅಥವಾ ಬ್ಯಾಂಕಲ್ಲಿ ಪೇ ಮಾಡಿದ್ರೆ ಆ ಚಲನ್ ನಿಮ್ಮ ಹತ್ರ ಇಟ್ಕೊಂಡಿರಿ. ಸ್ಟೂಡೆಂಟ್ ಕಾಪಿ ಆ್ಯಂಡ್ ಹಾಗೇನು ಸಹ ಒಂದು ಕಾಲೇಜ್ ಕಾಪಿ ಅಂತ ಇರುತ್ತಲ್ವ, ಅದು ನಿಮ್ಮ ಹತ್ರನೇ ಇಟ್ಕೊಂಡಿರಿ. ನೆಕ್ಸ್ಟ್ ರೌಂಡಲ್ಲಿ ಯಾವಾಗ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅವಾಗ ನಿಮಗಾದರೆ ಹೆಲ್ಪ್ ಆಗುತ್ತೆ, ಓಕೆನಾ. ಸೊ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ಯಾವುದೇ ಥರದ ಕನ್ಫರ್ಮೇಷನ್ ಸ್ಲಿಪ್ ಇಲ್ಲ. ಕೇವಲ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ಮಾತ್ರ ಕನ್ಫರ್ಮೇಷನ್ ಸ್ಲಿಪ್ ಇರೋವಂಥದ್ದು. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ರಿಕ್ವೆಸ್ಟ್ ಆದರೆ ಮಾಡ್ತಿದ್ದಾರೆ, ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ಫರ್ದರ್ ರೌಂಡಲ್ಲಿ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ಅಪ್ಡೇಟನ್ನು ಕೊಡಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. 3 ಡೇಸಿಂದ ಹಾಸ್ಪಿಟಲಲ್ಲೇ ಇದ್ದೆ, ಹೆಲ್ತ್ ಹುಷಾರಿಲ್ಲ. ಸೊ ಹಾಗಾಗಿ ವೀಡಿಯೋಸನ್ನು ಮಾಡೋದಕ್ಕೆ ಆಗ್ತಿಲ್ಲ. ಬಟ್ ಡೆಫಿನೆಟ್ಲಿ ನಿಮಗೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಾನು ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಚಾಯ್ಸ್ 2 ಆ್ಯಂಡ್ ಹಾಗೇನು ಚಾಯ್ಸ್ 3 ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸು ಏನು ಮಾಡಬೇಕು ಏನೋ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ಕನ್ಫರ್ಮೇಷನ್ ಸ್ಲಿಪ್ ಬಗ್ಗೆ ಕ್ಲಿಯರ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ನಾನು 48 ಅವರ್ಸ್ ಬ್ಯಾಕು ಪೇಮೆಂಟನ್ನು ಮಾಡಿದ್ದೀನಿ, ಒಂದು 24 ಅವರ್ಸ್ ಬ್ಯಾಕು ಪೇಮೆಂಟನ್ನು ಮಾಡಿದ್ದೀನಿ ಅಂತ ಹೇಳ್ತಿದ್ದಾರೆ. ಸೊ ನೀವು ಯಾರಾದರೆ ಪೇಮೆಂಟನ್ನು ಮಾಡಿದ್ರೆ ಬ್ಯಾಂಕ್ಸಲ್ಲಿ ಹೋಗಿ ಪೇ ಮಾಡಿರಿ, ಇಲ್ಲ ಅಂತಂದರೆ ನೀವು ಆನ್ಲೈನಲ್ಲಿ ಪೇ ಮಾಡಿರೋ ನನಗೆ ಗೊತ್ತಿಲ್ಲ. ಬಟ್ ಬ್ಯಾಂಕ್ಸಲ್ಲಿ ಹೋಗಿ ಪೇ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ಇಲ್ಲಿ 24 ಅವರ್ಸ್ ಬ್ಯಾಕು, ಇಲ್ಲ ಅಂತಂದರೆ 48 ಅವರ್ಸ್ ಬ್ಯಾಕು ಯಾರಾದರೆ ಪೇಮೆಂಟನ್ನು ಸಕ್ಸಸ್ ಮಾಡಿದ್ದೀರಾ, ಆದ್ರೂ ವೆಬ್ಸೈಟಲ್ಲಿ ಪೇಮೆಂಟ್ ಡೀಟೇಲ್ಸ್ ಶೋ ಆಗ್ತಿಲ್ಲ, ಅಥವಾ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸ್ಗೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗ್ತಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ಇವತ್ತಿನ ಈ ವಿಡಿಯೋಗೆ ಕಮೆಂಟ್ ಬಾಕ್ಸ್ ಮೂಲಕ ಕನ್ಫರ್ಮೇಷನನ್ನು ಕೊಡಿ. ಯಾಕಂತ ಅಂದರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ನಿಮಗೆ ಇಲ್ಲಿ ಬಂದುಬಿಟ್ಟು ಒಂದು ಸೆಲೆಕ್ಷನ್ ಆಫ್ ಚಾಯ್ಸಸ್ಗೆ ಪೇಮೆಂಟ್ ಆಫ್ ಫೀಸು ಆ್ಯಂಡ್ ಹಾಗೇನು ಸಹ ರಿಪೋರ್ಟಿಂಗ್ ಬಂದುಬಿಟ್ಟು ಅಪ್ ಟು 6 PM on 9/10/2025 ಅಂತ ಇದೆ. ಆ್ಯಂಡ್ ಹಾಗೇನು ಸಹ ನೋ ಮೋರ್ ಫರ್ದರ್ ಎಕ್ಸ್ಟೆನ್ಷನ್ ಆಫ್ ಟೈಮ್ ಅಂತ ಇದೆ. ಹಾಗಾಗಿ KE ಅವ್ರಿಗೆ ಗೊತ್ತಾಗಬೇಕು ಇಲ್ಲಿ ಪೇಮೆಂಟ್ ಕರೆಕ್ಟಾಗಿ ಆಗ್ತಿಲ್ಲ, ಪೇಮೆಂಟ್ ಸಕ್ಸಸ್ ತೋರಿಸಿಲ್ಲ, ಅಥವಾ ಚಾಯ್ಸ್ 1 ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ಸ್ಗೆ ಕನ್ಫರ್ಮೇಷನ್ ಸ್ಲಿಪ್ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗಬೇಕು ಅಂತಂದರೆ ನೀವು ಸಿಂಪಲ್ ಮಾಡಬೇಕಿರೋದು ಇಷ್ಟೇ. ದಯವಿಟ್ಟು ಪ್ರತಿಯೊಬ್ಬರು ಇವತ್ತಿನ ವೀಡಿಯೋಗೆ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ ತಿಳಿಸ್ಕೊಡಿ, ಓಕೆನಾ. ಫರ್ದರ್ ಏನು ಮಾಡಬೇಕು ಏನೋ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಸೊ ಸದ್ಯದ ಮಟ್ಟಿಗೆ ಇರುವಂಥ KE ಕಡೆಯಿಂದ ಬಂದಿರುವಂಥ ಅಪ್ಡೇಟ್ಸ್ ಇಷ್ಟೇ. ನಿಮಗೆ PGCET 2025 ಕೌನ್ಸಿಲಿಂಗ್ ಕೊಡ್ತು ಸೆಕೆಂಡ್ ರೌಂಡ್ ರಿಲೇಟೆಡ್ ಯಾವ ಥರ ಅಪ್ಡೇಟ್ಸ್ ಬೇಕು, ಯಾವ ಥರ ಅಪ್ಡೇಟ್ಸ್ ಅಂದರೆ ಏನು ಡೌಟ್ ಇದೆ ಏನೋ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.